ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ನ್ಯೂ ವ್ಲಾಗ್. ಮತ್ತೆ ಒಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಈ ನಡುವೆ ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಗ್ಯಾಪ್ ಆದರೂ ಸ್ವಲ್ಪ ಗ್ಯಾಪ್ ಆಗಿಬಿಡುತ್ತೆ. ಹಾಕ್ತಾಯಿದ್ರೆ ಈ ಥರ ವೀಡಿಯೋಸ್ ಹಾಕ್ತಾನೆ ಇರ್ತೀನಿ. ಸ್ವಲ್ಪ ಅಂದರೆ ಒಂದು ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ನನಗೂ. ಸೊ ಹಾಗಾಗಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಸ್ವಲ್ಪ ಗ್ಯಾಪ್ ಆಯಿತು. ಸೊ ಈ ನಡುವೆ ಸ್ವಲ್ಪ ಟ್ರಾವೆಲ್ಗಳು ಜಾಸ್ತಿ ಆಗ್ತಾಯಿದೆ. ಸೊ ಅದನ್ನು ವೀಡಿಯೋಸ್ ಮಾಡ್ಕೊಂಡು ನಿಮ್ಮ ಜೊತೆ ಡೈಲಿ ಏನು ರೂಟೀನ್ ಇರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾವು ಬೆಳಿಗ್ಗೆನೇ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ಒಂದು 5:30 6 o'clockಗೆಲ್ಲ ಬ್ಯಾಂಗ್ಳೂರನ್ನ ಬಿಟ್ಟು ಹೊರಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಬಟ್ ಅದಾಗಲೇ ಇಲ್ಲ. 7 o'clock ಆಗೇ ಹೋಯಿತು ಬ್ಯಾಂಗ್ಳೂರು ಬಿಟ್ಟಾಗಲೇ ನಾವು. ಸೊ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂದರೆ, ನಾವು ಉಕ್ಕುಡದ ಮಾರಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದು ನಾನು ಹೋಗ್ತಾ ಇರೋದು 4th ಟೈಮ್ ಅಂತಲೇ ಹೇಳ್ಬೋದು. ನನಗೆ ಆ್ಯಕ್ಸಿಡೆಂಟ್ ಆದಮೇಲೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ಸೊ ಸ್ವಲ್ಪ ತಡೆ ಎಲ್ಲ ಹೊಡ್ಸ್ಕೊಬೇಕು, ಪೂಜೆ ಮಾಡಿಸ್ಕೋಬೇಕು, ದೃಷ್ಟಿ ಆಗಿದೆ ತುಂಬ. ಸೊ ಅಷ್ಟರಲ್ಲಿ ಗ್ಯಾಪಲ್ಲಿ ಹೋಗಿ ನಾವು ಬಂಡಿ ಮಂಗಳಮ್ಮಗೆ ಹೊಡ್ಸ್ಕೊಂಡಿದ್ವಿ. ಬಟ್ ಇಲ್ಲಿಗೆ ಒಂದು ಸರಿ ಹೋಗಿ ಪೂಜೆ ಮಾಡಿಸ್ಬೇಕು ಅನ್ನೋದಿತ್ತು. ಅದಾದಮೇಲೆ ನೆಕ್ಸ್ಟ್ ನಾವು ಕಾರ್ನ ಕೂಡ ಪರ್ಚೇಸ್ ಮಾಡಿದ್ದಾಯಿತು. ಸೊ ಎರಡೂ ಒಟ್ಟಿಗೆ ಅದಾದಮೇಲೆ ಇನ್ನೂ ಸ್ವಲ್ಪ ಸ್ಟ್ರಾಂಗಾಗಿ ಅಂದ್ಕೊಂಡ್ವಿ ಹೋಗಬೇಕು ಆ ದೇವಸ್ಥಾನಕ್ಕೆ. ಸೊ ನಮಗೂ ಸ್ವಲ್ಪ ಕಣ್ಣು ದೃಷ್ಟಿ ಬಿದ್ದಿದೆ ಅಂತ ನಮಗೆ ಅರ್ಥ ಆಯಿತು. ಮನುಷ್ಯನ ದೃಷ್ಟಿಗೆ ಕಲ್ಲೇ ಸಿಡಿಯುತ್ತಂತೆ. ನಾವೆಲ್ಲ ಯಾವ ಲೆಕ್ಕ ಅಲ್ವಾ? ಸೊ ನಾವು ಒಳ್ಳೇದು ಮಾಡಿದ್ರೂ ಕಣ್ಣಿಗೆ ಬೀಳ್ತೀವಿ, ಕೆಟ್ಟದ್ದು ಮಾಡಿದ್ರೂ ಕಣ್ಣಿಗೆ ಬೀಳ್ತೀವಿ. ಸೊ ಅವಾಗವಾಗ ಈ ಥರ ಒಂದು ಪೂಜೆಗಳನ್ನ ಮಾಡಿಸ್ಕೊಳ್ತಾ ಇರಬೇಕು. ಸೊ ಹಾಗಾಗಿ ಸ್ವಲ್ಪ ಅದೆಲ್ಲ ದೃಷ್ಟಿ ದೋಷಗಳೆಲ್ಲ ಹೋಗಲಿ ಅನ್ನೋ ಕಾರಣಕ್ಕೆ. ಸೊ ಅದೇ ಟೈಮಲ್ಲಿ ನನಗೂ ಸ್ವಲ್ಪ ಆ್ಯಕ್ಸಿಡೆಂಟ್ ಆಯಿತು, ಕಾರ್ಗೂ ಸ್ವಲ್ಪ ಡ್ಯಾಮೇಜ್ ಆಯಿತು. ಸೊ ಎರಡೂ ಕೂಡ ದೃಷ್ಟಿ ಕಳೀಲಿ, ಇಲ್ಲಿಂದ ಆಚೆಗೆ ಯಾವುದೇ ಕೆಡಕು ನಮಗೆ ಆಗಬಾರ್ದು. ಅಮ್ಮನ ಒಳ್ಳೆ ದೃಷ್ಟಿ ನಮ್ಮ ಮೇಲೆ ಬೀಳಲಿ ಅನ್ನೋ ಥರ ಪೂಜೆ ಮಾಡಿಸ್ಕೊಬರೋದಕ್ಕೆ ಅಂತ ಹೋಗ್ತಾಯಿದ್ವಿ. ಹೋಗ್ತಾ ಆನ್ ದ ವೇ ಅಲ್ಲೇ CNG ಹಾಕ್ಸ್ಕೊಳ್ತಾ ಇದ್ದೀವಿ. ಸೊ ನಾವು ಯಾವಾಗ ಹೋದ್ರೂ ನಮಗೆ CNG ಸಿಕ್ಕಿಲ್ಲ ಅಂತ ಹೇಳಿಲ್ಲ. ಸೊ ಸಿಗ್ತಾನೆ ಇರುತ್ತೆ. ಇದು ನಮಗೆ ಜಾಸ್ತಿ ನಾವು ಹಾಕ್ಸೋದೆ ರಾಜರಾಜೇಶ್ವರಿ ಹಾಸ್ಪಿಟಲಿನ ಇನ್ನು ಬ್ಯಾಕ್ ಸೈಡಲ್ಲೇ ಇದೆ. ಸೊ ಅಲ್ಲಿ ನಾವು ಹಾಕ್ಸೋದು. ಸೊ ಇಲ್ಲಿ ಹೋದಾಗೆಲ್ಲ ಆಲ್ಮೋಸ್ಟ್ ನಮ್ಗೆ ಸಿಕ್ಕಿದೆ. ಸೊ ಇವಾಗ ಎಲ್ಲೋದ್ರೂ ಗ್ಯಾಸ್ ಪ್ರಾಬ್ಲಮ್ಮು, CNG ಪ್ರಾಬ್ಲಮ್ಮು, ಸೊ ಸಿಗ್ತಾನೆ ಇರಲ್ಲ. ಸೊ ಫೈನಲಿ ನಮ್ಗೆ ಇಲ್ಲಿ ಸಿಕ್ತು. ಸೊ ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡಿ ಆ ರಾಜರಾಜೇಶ್ವರಿ ಹಾಸ್ಪಿಟಲ್ ಬ್ಯಾಕ್ ಸೈಡ್ ಇನ್ನು ಹಿಂದಕ್ಕೇ ಸೊ ಅಲ್ಲಿ ಒಂದು ಪೆಟ್ರೋಲ್ ಬಂಕಲ್ಲಿ ಯಾವಾಗಲೂ CNG ಇದ್ದೇ ಇರುತ್ತೆ. ಸೊ ಯಾರಾದರೂ ಸಿಕ್ಕಿಲ್ಲ ಅಂದರೆ ಬೈ ಚಾನ್ಸ್ ಅಲ್ಲಿ ಹೋಗಿ ಟ್ರೈ ಮಾಡ್ಬೋದು. ಸೊ ಇದೊಂದು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾವಿಲ್ಲಿ ಉಕ್ಕುಡದ ಮಾರಮ್ಮ ಟೆಂಪಲ್ ಹತ್ರ ಬಂದ್ವಿ. 9 o'clock ಆಲ್ಮೋಸ್ಟ್ 1.5 ಅವರ್ ಇಲ್ಲ 2 hours ಆಯಿತು ಅಂತ ಅನಿಸುತ್ತೆ ಜರ್ನಿ ನಮ್ಗೆ ಅಲ್ಲಿಂದ. ಟ್ರಾಫಿಕ್ ಏನಿರಲಿಲ್ಲ. ನಾವು ಹೊರಟಿರೋದೇ ಮಂಗಳವಾರ ಬೆಳಿಗ್ಗೆ ಹೊರಟಿರೋದು. ಸೊ ವೀಕ್ ಡೇಸಲ್ಲಿ ಹೋಗ್ತಿರೋದ್ರಿಂದ ಸೊ ಅಷ್ಟೊಂದು ರಶ್ ಇರಲಿಲ್ಲ. ಸೊ ನಾವಿಲ್ಲಿ ಕಾರ್ನ ತಡೆ ಹೊಡೆದು ಎಲ್ಲ ಪೂಜೆ ಮಾಡಿಸ್ಬೇಕಲ್ಲ ಅನ್ನೋ ಕಾರಣಕ್ಕೆ ಇಲ್ಲೊಂದು ಟ್ಯಾಂಕ್ ಹತ್ರ ಹಾಕ್ಕೊಂಡು ಕಾರ್ನೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ವಿ ನಾವೇ. ಸೊ ಟೈಮ್ ಇರಲಿಲ್ಲ ನಮಗೆ ಕಾರ್ ವಾಷಿಂಗ್ ಬಿಡೋದಕ್ಕೆ. ಸೊ ಹಾಗಾಗಿ ನಾವೇ ಎಷ್ಟಾಗುತ್ತೋ ಅಷ್ಟು ವಾಷಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಅಲ್ಲಿಂದನೇ ವಾಟರ್ ಟ್ಯಾಂಕ್ ಹತ್ರ ಎಲ್ಲ ನಿಲ್ಲಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ವಿ. ನನ್ನ ಮಗ ಮಣ್ಣಲ್ಲಿ ಫುಲ್ಲು ಆಟ ಆಡ್ಕೊಂಡು ಅವನದೇ ಜಾಲಿ. ಸೊ ಬೆಳಗ್ಗೆನೂ ಬೇಗ ಇದ್ದಿದ್ದ, ಮತ್ತು ಕಾರಲ್ಲಿ ಅವನು ಮಲ್ಕೊಳ್ಳೇ ಇಲ್ಲ. ಸೊ ಆಟ ಆಡೋಕ್ಕೆ ಬಿಟ್ಬಿಟ್ಟಿದೆ. ಸ್ವಲ್ಪ ಹೊತ್ತು ಆಟ ಆಡಲಿ ಅವನು ಫ್ರೀಯಾಗಿ ಅಂತ ಹೇಳ್ಬಿಟ್ಟು ಅವನ್ನ ಬಿಟ್ಬಿಟ್ಟಿದೆ. ಸೊ ಇಲ್ಲಿ ಎಲ್ಲ ಕಾರೆಲ್ಲ ಒರೆಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ವಿ. ನಾನು ಇವತ್ತು ಫುಲ್ ರಶ್ ಇರುತ್ತೆ. ಸೊ ಮಂಗಳವಾರ, ಶುಕ್ರವಾರ, ಭಾನುವಾರ ಯಾವಾಗಲೂ ಅಲ್ಲಿ ರಶ್ ಇದ್ದೇ ಇರುತ್ತೆ. ಸೊ ನಾನು ಆ ಥರ ಅಂದ್ಕೊಂಡಿದ್ದೆ. ನಮ್ಮ ಪ್ರಕಾರ ಸ್ವಲ್ಪ ಜನ ಕಮ್ಮಿನೇ ಇದ್ದರು. ಏಕೆಂದರೆ ಊರಲ್ಲೇನೋ ಹಬ್ಬ ನಡೀತಾ ಇದೆ. ಸೊ ಹಾಗಾಗಿ ಜನನೂ ಕೂಡ ಸ್ವಲ್ಪ ಕಮ್ಮಿ ಆಗಿದ್ದರು. ಹೆವಿ ಬಿಸಿಲಿತ್ತು, ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. 9 o'clock 9:30 ಏನೋ ಆಗಿತ್ತು. ಅಷ್ಟರಲ್ಲೇ ಈ ಮಧ್ಯಾಹ್ನಲ್ಲಿ ಬಿಸಿಲು ಬರುತ್ತಲ್ಲ ಆ ಥರ ಬರ್ತಾಯಿತ್ತು. ಸೊ ಕಾರ್ ವಾಷಿಂಗ್ ಎಲ್ಲ ಮುಗಿಸ್ಕೊಂಡು ತಡೆ ಓಡಿಸೋಕ್ಕೂ ಮುಂಚೆ ಅಮ್ಮನಿಗೆ ಪೂಜೆ ಮಾಡಿಸ್ಕೊಂಡು ದರ್ಶನ ಮಾಡ್ಕೊಂಡು ಹೋಗಬೇಕು. ಸೊ ಹಾಗಾಗಿ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಪೂಜೆ ಸಾಮಾನು ತೊಗೊಳ್ತಾ ಇಲ್ಲ, ಯಾಕೆಂದರೆ ಒಳಗಡೆ ಏನು ಯೂಸೇ ಮಾಡಲ್ಲ. ಆಚೆ ಕಡೆ ಸುಮ್ಮನೆ ಒಂದು ಹಣ್ಣು ಕಾಯಿ ಮುರಿದ್ಬಿಟ್ಟು ಕಾಯಿ ಕೆಚ್ಬಿಟ್ಟು ಪೂಜೆ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಅದೇ ದುಡ್ಡನ್ನು ನಾವು ಉಂಡಿಗೆ ಹಾಕ್ಬಿಟ್ರೆ ಬೆಸ್ಟ್ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಯಾವಾಗ ಹೋದ್ರೂ ನಾನು ಅಲ್ಲಿ ಪೂಜೆ ಮಾಡಿಸಿಲ್ಲ. ಸೊ ಉಂಡಿಗೆ ಕಾಸು ಹಾಕ್ಬಿಟ್ಟು ಬಂದುಬಿಡ್ತೀವಿ. ಸೊ ಅಮ್ಮನಿಗೆ ಸೇರಿಕೊಳ್ಳುತ್ತೆ ಅಂತ, ಸೇವೆಗಾಗುತ್ತೆ ಅಂತ ಹೇಳ್ಬಿಟ್ಟು ಬಂದುಬಿಡ್ತೀವಿ. ಸೊ ಇದು ನೆಕ್ಸ್ಟು ನಾವು 2 ಮೆಣಸಿನ್ಕಾಯಿ ಅಂದರೆ ನಿಂಬೆಹಣ್ಣು ದಾರ ಕಟ್ಟೋದಕ್ಕೆ ದೃಷ್ಟಿಗೆ 2 ದಾರ ತೊಗೊಂಡಿದ್ದೆ. ಒಂದಕ್ಕೆ 20 rupees ಚಾರ್ಜ್ ಮಾಡ್ತಾರೆ ಇಲ್ಲಿ. ಸೊ ಹಂಗಾಗಿ ಆ ಕಾರ್ಗೊಂದು ಕಟ್ಟಿ ಮತ್ತು ಅಂಗಡಿಗೊಂದು ಬೇಕಿತ್ತು. ಹಾಗಾಗಿ 2 ನಿಂಬೆಹಣ್ಣು ದಾರನ ತೊಗೊಂಡು ಇವಾಗ ಅಮ್ಮನವ್ರ ದರ್ಶನ ಮಾಡೋದಕ್ಕೆ ಅಂತ ಬಂದ್ವಿ. ತುಂಬ ಚೆನ್ನಾಗಿ ಮಾಡಿದರು. ಇದು ಸ್ವಲ್ಪ ಒಳಗಡೆ ಇರೋದ್ರಿಂದ ನಮಗಷ್ಟು ಮೊಬೈಲಲ್ಲಿ ಕಾಣಲ್ಲ. ಆ್ಯಂಡ್ ಅಲ್ಲೇನು ವೀಡಿಯೋ ಮಾಡ್ಕೋಬೇಡಿ, ಫೋಟೋಸ್ ತೊಗೋಬೇಡಿ ಅಂತ ಏನು ಹೇಳ್ತಿರ್ಲಿಲ್ಲ. ಬಟ್ ನನ್ನ ಮುಂದೆ ಇದ್ದವರೆಲ್ಲ ನನಗಿನ್ನ ಹೈಟಲ್ಲಿದ್ದವರು. ಸೊ ನಾನು ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕಾಗ್ತಿರಲಿಲ್ಲ. ವೀಡಿಯೋ ಮಾಡೋಕ್ಕೆ ಹೋದ್ರು ಅಲ್ಲಿ ಅರ್ಚಕರುಗಳು ಅಡ್ಡ ಬರ್ತಾಯಿದ್ರು. ಆ್ಯಂಡ್ ತುಂಬ ಒಳಗಡೆ ಇರೋದ್ರಿಂದ ಅಷ್ಟು ಬೆಳಕಿರಲಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿಕೊಂಡೆ. ಅಲ್ಲಿಂದ ಬರ್ತಾ ಫಸ್ಟು ನಾವು ತಡೆ ಓಡಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ತೊಗೊಂಡಿದ್ದೀವಿ. ಅವ್ರು ಓಡಿಸ್ಕೊತಾರೆ ನಮ್ಮ ಮನೆಯವರು, ನಾನು ಓಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು
ಇಷ್ಟು ಕಮ್ಮಿ ಇದ್ದಾರೆ. ನಾವು ಲಾಸ್ಟ್ ಟೈಮ್ ಬಂದಾಗ ಲಿಟ್ರಲಿ 10 to 15 ಒಂದು ಹಾಫ್ ಆನ್ ಅವರೇ ಆಯಿತು ಅಂತಲೇ ಇಟ್ಕೋಬೋದು, ಅಷ್ಟು ಜನ ಇದ್ದರು ಇಲ್ಲಿ ಒಂದು ತಾವು ಕ್ಲಿಯರ್ ಮಾಡಿಸ್ಕೊಂಬರೋದಕ್ಕೆ. ಇಲ್ಲಿ ಏನಪ್ಪ ಅಂದರೆ ಒಂದೊಂದಕ್ಕೂ ಒಂದೊಂದು ಚಾರ್ಜಸ್ ಮಾಡ್ತಾ ಹೋಗ್ತಾ ಇರ್ತಾರೆ ಇಲ್ಲಿ. ಸೊ ಹೊಸ್ದಾಗಿ ಯಾರಾದರೂ ಹೋದರೆ ಅದನ್ನು ನೀವೇ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ಹಾಗಾಗಿ ಇಲ್ಲೆಲ್ಲ ತಡೆ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮದೆಲ್ಲ ಹೊಡ್ಸ್ಕೊಂಡಿದ್ದಾಯಿತು, ದೃಷ್ಟಿಯೆಲ್ಲ ಕಳ್ಕೊಂಡು ಎಲ್ಲ ಹೋಯ್ತು ಅಂದ್ಕೊಂಡು ಕೆಟ್ಟದ್ದೆಲ್ಲ ನಮ್ಮಿಂದ ನೆಗೆಟಿವ್ಸ್ ಏನೇನಿದೆ, ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಜನಗಳು ಯಾರ್ಯಾರಿದ್ದಾರೋ ಎಲ್ಲ ದೂರ ಆಗಲಿ ಅನ್ನೋ ಕಾರಣಕ್ಕೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಈಗ ಬಂದ್ವಿ. ಸೊ ಇಲ್ಲಿ ಹೊರಗಡೆ ನಾವು ಕಡ್ಡಿ ಕರ್ಪೂರ ಹಚ್ಬಿಡೋಣ, ಹೆಂಗಿದ್ರು ಒಳಗಡೆ ಕೊಟ್ಟರೆ ಒಂದು ಮೂಲೆಗೆ ಬಿಸಾಕೋದು, ಅದನ್ನೇನು ಅವಾಗ ತಕ್ಷಣಕ್ಕೆ ಯೂಸ್ ಮಾಡಲ್ಲ ಎಲ್ಲೇ ಆದರೂ ಅಷ್ಟೇ. ಸೊ ಅದಕ್ಕೆ ಹಂಗಾಗಿ ಆಚೆನೇ ಒಂದು ಕರ್ಪೂರ ಕಡ್ಡಿ ತೊಗೊಂಡು ಹಚ್ಬಿಟ್ರೆ ನಾವೇ ಕೈಯಾರ ಪೂಜೆ ಮಾಡಿದ್ವಿ ಅನ್ನೋ ಒಂದು ತೃಪ್ತಿನೂ ಇರುತ್ತೆ. ಸೊ ನಮ್ಮ ಮುಂದೆ ಬಿಸಾಕಿದ್ರೂ ಬೇಜಾರು ಇರಲ್ಲ. ಸೊ ಹಾಗಾಗಿ ಇಲ್ಲಿ ಪೂಜೆ ಮಾಡಿಸ್ಕೊಂಡ್ವಿ. ನೆಕ್ಸ್ಟ್ ನಾವು ಇಲ್ಲಿ ಬಂದಿದ್ದು ಕಾರ್ಗೆ ತಡೆ ಓಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಇದು ಸಪ್ರೇಟಾಗಿ ಮಾಡ್ತಾರೆ. ಸೊ ಇಲ್ಲಿ ಪಾರ್ಕಿಂಗ್ ಏರಿಯಾದಲ್ಲೂ ಕೂಡ ಮಾಡ್ತಾರೆ ಆ್ಯಂಡ್ ಇಲ್ಲೂ ಕೂಡ ಮಾಡ್ತಾರೆ. ದೇವಸ್ಥಾನದ ಹತ್ರನೂ ಪಾರ್ಕಿಂಗ್ ಏರಿಯಾಗಳಲ್ಲೂ ಕೇಳಿದ್ರು. ಸೊ ನಾವು ಅಲ್ಲಿ ಕಾರ್ ಪಾರ್ಕ್ ಮಾಡೋಕ್ಕೆ ಹೋದಾಗ ಸೊ ಅಲ್ಲೂ ಮಾಡ್ತಾಯಿದ್ರು, ಇಲ್ಲೂ ಮಾಡ್ತಾಯಿದ್ರು. ಬಟ್ ನನಗೆ ಅಮ್ಮನ ಹತ್ರನೇ ಮಾಡಿಸ್ಬೇಕು, ಆ ಜಾಗಕ್ಕೆ ಅವಳಿರೋ ಸ್ಥಳಕ್ಕೆ ಹೋಗಿ ಮಾಡಿಸ್ಬೇಕು ಅನ್ನೋದು ನನ್ನ ಆಸೆ ಆಗಿರೋದ್ರಿಂದ ನಾವು ಪಾರ್ಕಿಂಗಲ್ಲಿ ಏನೂ ಮಾಡಿಸಿಲ್ಲ. ಸೊ ಅಲ್ಲಿ ವಾಶ್ ಮಾಡಿಕೊಂಡು ಡೈರೆಕ್ಟ್ ನಾವು ಇಲ್ಲಿಗೆ ಬಂದು ಒಂದು ಆ ಹೂವಿನ ಹಾರ ಎಲ್ಲ ತೊಗೊಂಡು ಅಲ್ಲೇ ಪೂಜೆ ಮಾಡಿಸಿದ್ವಿ. ನಮ್ಮ ದೃಷ್ಟಿಗೆ ಹೂವಿನ ಹಾರಗಳು ಹೂವಿನ ರೇಟ್ ಏನು ಜಾಸ್ತಿ ಇರಲಿಲ್ಲ, ಕಮ್ಮಿನೇ ಇತ್ತು, ಪರವಾಗಿಲ್ಲ. ಸೊ 100 ರೂಪೀಸ್ 80 ರೂಪೀಸ್ ಎಲ್ಲ ಹೂವಿನ ಹಾರಗಳೆಲ್ಲ ಸಿಗ್ತಾಯಿತ್ತು. ಸೊ ಹಾಗಾಗಿ ಚಿಕ್ಕದಾಗಿ ಒಂದು ಹಾರ ತೊಗೊಂಡು ಅಲ್ಲೇ ತಡೆ ಎಲ್ಲ ಓಡಿಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಆ್ಯಂಡ್ ಈ ಥರ ಅಟ್ಲೀಸ್ಟ್ ಒಂದು ಈ ಜಾಗಕ್ಕೆ ನಾವೇ ಅಂತಲ್ಲ, ಮೊದಲು ನಾನು ಜಾಸ್ತಿ ಬರ್ತಾ ಇರಲಿಲ್ಲ, ಈಗ ಒಂದು 4th ಟೈಮ್ ಬಂದಿರ್ಬೋದು ಎಷ್ಟೋ ವರ್ಷಕ್ಕೆ, ಓಕೆನಾ. ನನಗೂ ಇದು ಗೊತ್ತಿರಲಿಲ್ಲ. ಬಟ್ ಈ ಥರ ಮಾಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಒಂದು ಜನದೃಷ್ಟಿ ಹೋಗುತ್ತೆ, ನಮ್ಮ ಮೇಲೆ ಒಂದು ನೆಗೆಟಿವಿಟೀಸು, ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನೀವು ಟೆಂಪಲ್ಗೆ ಹೋಗ್ತೀರಾ ಅಲ್ವಾ, ಅಮ್ಮನ ದರ್ಶನ ಮಾಡಿಕೊಂಡು ನೀವು ತಡೆ ಹೊಡೆಸ್ಕೊಂಡು ಆಚೆ ಬಂದು ನೋಡಿ, ನಿಮ್ಮ ಮನಸ್ಸು ಎಷ್ಟು ಹಗುರ ಆಗುತ್ತೆ ಅಂದರೆ ಅಲ್ಲಿವರೆಗೂ ನಾವು ಏನೋ ಒಂದು ನಮ್ಮನ್ನು ಯಾರೋ ಹಿಡಿದಿಟ್ಕೊಂಡಿದ್ದಾರೆ, ನಮಗೊಂದು ಬಿಗಿತನ ಇದೆ ಅನ್ನೋ ಥರ ಒಂಥರ ಉಸಿರಾಡೋದಕ್ಕೂ ಕಷ್ಟಪಡ್ತಾ ಇರ್ತೀವಿ. ಬಟ್ ಅಲ್ಲಿಂದ ಆಚೆಗೆ ಬಂದಮೇಲೆ ಮೈಂಡ್ ರಿಫ್ರೆಶ್ ಆಗುತ್ತೆ, ಮನಸ್ಸು ಸ್ವಲ್ಪ ತಿಳಿ ಆಗುತ್ತೆ. ನನಗದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಹಾಗಾಗಿ ನಾನು ಈ ಥರ ನಾನು ಮೊದಲು ಇವೆಲ್ಲ ತಡೆ ಗಿಡ ಎಲ್ಲ ಓಡಿಸ್ತೋಳೆ ಅಲ್ಲ, ನಾನು ಪೂಜೆ ಥರ ಮಾಡಿಸ್ತೋಳೆ ಅಲ್ಲ. ಬಟ್ ಇದನ್ನೆಲ್ಲ ಮಾಡಿದ್ಮೇಲೆ ಸ್ವಲ್ಪ ನನಗೆ ಇವಾಗ ಫಿಸಿಕಲಿ ಮೆಂಟಲಿ ನಾನು ಸ್ವಲ್ಪ ಸ್ಟ್ರೆಸ್ಸಲ್ಲಿರೋದ್ರಿಂದ ಸೊ ನನಗಿದು ಅವಶ್ಯಕತೆ ಇದ್ದೇ ಇತ್ತು. ಸೊ ನಾನು ಬಂಡಿ ಮಂಗಳಮ್ಮಗೆ ಹೋದಾಗಲೂ ನನಗೆ ಅದೇ ಥರ ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ಇಲ್ಲಿಗೆ ಬಂದಮೇಲೆ ನನಗೆ ಅದೇ ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ಹಾಗಾಗಿ ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಹೋಗಬೇಕು ಅಂದ್ಕೊಂಡು. ಆಲ್ಮೋಸ್ಟ್ ಲಿಟ್ರಲಿ ಇಲ್ಲಿ ಬಂದು 1 ಇಯರ್ ಆಯಿತು ಅಂತ ಅನಿಸುತ್ತೆ. ಲಾಸ್ಟ್ ಟೈಮ್ ಬಂದಿದ್ದು ನಮ್ಮಮ್ಮ, ನಾನು, ನಮ್ಮ ಮನೆಯವರು, ಪಾಪು ಮತ್ತು ನಮ್ಮ ಅತ್ತೆ, ಇಷ್ಟು ಜನ ಕಾರಲ್ಲಿ ಬಂದಿದ್ವಿ 1 ಇಯರ್ ಬ್ಯಾಕ್ ಅಂತ ಅನ್ಸುತ್ತೆ. 1 ಇಯರ್ ಆಗಿದೆ, ಆಲ್ಮೋಸ್ಟ್ 1 ಇಯರ್ ಮೇಲೆ ಆಗಿದೆ. ಸೊ ಅದಾದಮೇಲೆ ಮತ್ತೆ ಬಂದೇ ಇರಲಿಲ್ಲ, ಅನ್ಕೋತಾ ಇದ್ವಿ. ಸೊ ಅದನ್ನು ನಾವು ಅಂದ್ಕೊಂಡ್ರೆ ಆ ಟೈಮ್ ನಾವು ಹೋಗ್ಬಿಡ್ತೀವಿ ಅಂತಲ್ಲ, ಅಮ್ಮಂಗೆ ಯಾವಾಗ ಕರ್ಸ್ಕೊಬೇಕು ಅಂತ ಅನ್ಸುತ್ತೋ ನಾವು ಅದೇ ಟೈಮ್ಗೆ ಹೋಗೋದಕ್ಕಾಗೋದು. ಯಾವುದೇ ದೇವಸ್ಥಾನಕ್ಕೆ ಬೇಕಾದ್ರೆ ಟ್ರೈ ಮಾಡಿ. ಸೊ ನಾವು ಅಂದ್ಕೊಂಡಿದ್ವಿ, ಬಟ್ ಯಾಕೋ ಅಮ್ಮ ಕಾಯಿಸಿ ಸ್ವಲ್ಪ ಕರ್ಕೊಂಡಿದ್ದಾಳೆ. ಕರೆಸ್ಕೊಂಡು ನಮ್ಮನ್ನೇ ಶಾಂತಿ ಮಾಡಿ ನಮಗೆ ಸ್ವಲ್ಪ ನೆಮ್ಮದಿ ಕೊಟ್ಟಲು ಅಂತಲೇ ಹೇಳ್ಬೋದು. ಸೊ ಈಗ ಗಾಡಿ ಪೂಜೆ ಮಾಡ್ತಾ ಇದ್ದಾರೆ. ಸೊ ಹೂವಿನಾರೆಲ್ಲ ಕಟ್ಟಿದ್ದಾಯಿತು. ಅಲ್ಲಿ ಇರ್ತಾರೆ, ಅಲ್ಲೇ ಪೂಜೆ ಮಾಡೋರು, ಅಂದರೆ ದೇವಸ್ಥಾನದ ಒಳಗಡೆ ಇರೋರಂತಲ್ಲ, ತಡೆ ಹೊಡೆಯೋದಕ್ಕೆ ಅಂತಲೇ ಕೆಲವೊಂದಷ್ಟು ಜನ ಅಲ್ಲಿ ಇರ್ತಾರೆ. ಸೊ ಪಾರ್ಕಿಂಗ್ ಏರಿಯಾಗಳಲ್ಲಿ ದೊಡ್ಡ ಗಾಡಿಗಳೆಲ್ಲ, ಈ ವೆಹಿಕಲ್ಸ್ ಎಲ್ಲ ಇಲ್ಲಿ ಬರೋದಕ್ಕಾಗಲ್ಲ, ಯಾಕೆಂದರೆ ಅಲ್ಲಿ ಪೂಜೆ ಸಾಮಾನು ಅಂಗಡಿಗಳೆಲ್ಲ ಇಟ್ಕೊಂಡಿರೋದ್ರಿಂದ ಈಗ ದೊಡ್ಡ ವೆಹಿಕಲ್, ಕಾರು ಬೈಕೆಲ್ಲ ಓಕೆ ಬರ್ಬೋದು. ಈ ಟ್ಯಾಕ್ಟರ್ಗಳು ಇಲ್ಲ JCBಗಳಿಗೆ ಪೂಜೆ ಮಾಡಿಸೋರೆಲ್ಲ ಆಲ್ಮೋಸ್ಟ್ ಎಲ್ಲ ಪಾರ್ಕಿಂಗ್ ಏರಿಯಾಗಳಲ್ಲೇ ಮಾಡಿಸ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಇದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ನಿಮಗೆ ನಾನು ಹೇಳೋದ್ರ ಮೇಲೆ ನಂಬಿಕೆ ಇಲ್ಲ ಅಂದ್ರೂ ಅಟ್ಲೀಸ್ಟ್ ನೀವೇ ಹೋಗೊಂದ್ಸರಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೋದು ಅದರಲ್ಲಿ ಯಾವ ಥರ ಫೀಲ್ ಆಗುತ್ತೆ ಅನ್ನೋದನ್ನು. ಆ್ಯಂಡ್ ಖುಷಿ ಆಯಿತು ಎಷ್ಟೋ ದಿನ ಆದಮೇಲೆ. ಲಿಟ್ರಲಿ ನಾವು ಈ ಟೈಮಲ್ಲಿ ಸ್ವಲ್ಪ ಶಾಪು ಸ್ವಲ್ಪ ಓಪನ್ ಮಾಡಿರೋದ್ರಿಂದ ಬೇಗ ಮುಗಿಸ್ಕೊಂಬಿಡೋಣ, ಎಲ್ಲ ದೇವಸ್ಥಾನಗಳಿಗೆ ಹೋಗೋದು ಎಲ್ಲ ಪೆಂಡಿಂಗ್ ಎಲ್ಲ ಮುಗಿಸ್ಕೊಬಿಡೋಣ. ಯಾಕೆಂದರೆ ನೆಕ್ಸ್ಟ್ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ತುಂಬ ಕಷ್ಟ ಆಗುತ್ತೆ, ನಾವು ಶಾಪ್ನ ಒಂದಿನೂ ಕ್ಲೋಸ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಎಲ್ಲ ದೇವರುಗಳನ್ನೂ ಇವಾಗ ಮುಗಿಸ್ಕೊಂಡ್ಬಿಡ್ತಾ ಇದ್ದೀವಿ. ನಾನು ಲಾಸ್ಟು ಮಹದೇಶ್ವರ ಬೆಟ್ಟಕ್ಕೂ ಕೂಡ ಹೋಗಿದೆ, ಬಟ್ ನಾನು ಅದು ಯಾವುದೇ ರೀತಿ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನನಗೆ ಹೆಂಗೆ ಗೊತ್ತಾ, ದೇವಸ್ಥಾನಗಳು ಕೆಲವೊಂದು ನನಗೆ ವ್ಲಾಗ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನನಗೆ ಇಂಟ್ರೆಸ್ಟ್ ಇರಬೇಕು. ಸೊ ಆ ಒಂದು ಇಂಟ್ರೆಸ್ಟ್ ಇಲ್ಲ ಅಂದರೆ ನಾನು ವ್ಲಾಗ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಯಾಕೋ ಅಪ್ಪನ್ನ ಕಣ್ತುಂಬ ನೋಡಿಕೊಂಡು ಸಮಾಧಾನವಾಗಿ ಬರಬೇಕು ಅಂತ ಫೀಲ್ ಆಯಿತು. ಸೊ ಹಾಗಾಗಿ ಅಲ್ಲಿಂದೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ರಾಮನಗರ ಬಂದ್ವಿ. ಸೊ ಬಂದು ಫ್ರೆಶಪ್ ಎಲ್ಲ ಆಗಿ ಶಾಪ್ ಹತ್ರ ಹಾಫ್ ಡೇಗೆಲ್ಲ ಬಂದ್ವಲ್ಲ. ಸೊ ಹಾಫ್ ಡೇನಾದರೂ ಓಪನ್ ಮಾಡೋಣ ಅಂತ ಮಾಡಿದ್ವಿ. ಹಾಗೆ ನಂದೊಂದು ಪಾರ್ಸೆಲ್ ಬಂದಿತ್ತು ಫ್ಲಿಪ್ಕಾರ್ಟಿಂದ. ಇದೊಂದು ಉಡ್ದೊಂದು ಶೆಲ್ಫ್ ಆರ್ಡ್ರ್ ಮಾಡಿದ್ದೆ. ಸೊ ನಾವಿರೋ ಮನೇಲಿ ಅಡುಗೆ ಮನೆಗೆ ಸ್ವಲ್ಪ ಶೆಲ್ಫ್ಗಳಿಲ್ಲ. ಸೊ ಹಾಗಾಗಿ ಡಬ್ಬಗಳೆಲ್ಲ ಜೋಡಿಸ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಯೂಸ್ ಮಾಡ್ಕೋಬೋದು. ಬೇಕು ಅಂದಾಗ ಹಾಕ್ಕೊಂಡು ಬೇಡ ಅಂದಾಗ ನಾವು ತೊಗೊಂಡು ಹೋಗ್ಬೋದು. ಹಾಗೆ ಅದರಿಂದ ನಾನು ವುಡ್ಡಂದು ಶೆಲ್ಫ್ನ ಆರ್ಡ್ರ್ ಮಾಡಿಕೊಂಡೆ. ಸೊ ಅದನ್ನೆಲ್ಲ ಅರೇಂಜ್ ಮಾಡ್ತಾಯಿದ್ರು. ಸಪ್ರೇಟಾಗಿ ಬಂದಿರುತ್ತೆ. ಸೊ ನಾವೇ ಅದು ನಟ್ಟೆಲ್ಲ ಕೊಟ್ಟಿರ್ತಾರೆ, ಮೊಳೆ ಎಲ್ಲ. ಸೊ ಅದನ್ನು
ಅದನ್ನು ನಾವೇ ಹಾಕ್ಕೋಬೇಕಾಗತ್ತೆ, ಈ ಥರ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಶಾರ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ಯಾವ ರೀತಿ ಇದ್ರ ಲಿಂಕನ್ನೆಲ್ಲ ನಾನು ಶಾರ್ಟ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಸೊ ನೈಟ್ ಕೂಡ ಆಗಿದ್ದರಿಂದ ನಾವು ಹೊರಗಡೆ ಊಟಕ್ಕೆ ಹೋಗಿದ್ವಿ, ನಾನ್ ವೆಜ್ ತಿನ್ಕೊಬರೋಣ ಅಂತ ಹೇಳ್ಬಿಟ್ಟು, ಹೆಂಗಿದ್ರು ಟ್ಯೂಸ್ಡೇ ಅಲ್ವಾ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ವ್ಲಾಗ್ನಲ್ಲಿ ಇದಿಷ್ಟನ್ನು ಶೇರ್ ಮಾಡ್ಕೊಳ್ತಾ ಇಲ್ಲಿಗೆ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.